ಮಗ ಚಾಂಪಿಯನ್ಸ್ ಟ್ರೋಫಿಗೆ ಎಲ್ಲರೂ ಅವರವರ ಸ್ಕ್ವಾಡ್ ನ ಅನೌನ್ಸ್ ಮಾಡೋರೆ. ಜೊತೆಗೆ ನಮ್ಮ ಟೀಮ್ ಇಂಡಿಯಾದವರು T20 ಸ್ಕ್ವಾಡ್ ನು ಬಿಟ್ಟವ್ರೆ. ಸೊ ಹೆಂಗಿದೆ ಎಲ್ಲಾ ಟೀಮ್ ನ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ ಗಳು ಅಂತ ನೋಡ್ತಾ ಹೋಗುವ. ನೀವು ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಆಸ್ಟ್ರೇಲಿಯಾ ಸ್ಕ್ವಾಡ್ ನ ನೋಡ್ತಾ ಹೋಗುವ. ಸೊ ಇವ್ರ ಸ್ಕ್ವಾಡ್ ಮಾತ್ರ ಚಿಂದಿ ಆಗಿದೆ. ಪ್ಯಾಟ್ ಕಮಿನ್ಸ್ ಅವರು ಕ್ಯಾಪ್ಟನ್ಸಿನ ಮಾಡ್ತಾ ಇದ್ದಾರೆ. ಬಟ್ ಪ್ಯಾಟ್ ಕಮಿನ್ಸ್ ಅವರು ಫಿಟ್ ಆಗಿದಾರ ಅಂತಾನೆ ಗೊತ್ತಿಲ್ಲ, ಯಾಕೆಂದ್ರೆ ಅವರಿಗೆ ಇಂಜುರಿ ಆಗಿತ್ತು. ಆಮೇಲೆ ಎಲೆಕ್ಸ್ ಕ್ಯಾರಿ ಇದಾರೆ, ನ್ಯಾಥನ್ ಎಲಿಸ್ ಇದಾರೆ, ಹಾರ್ಡಿ, ಹೆಜಲ್ವುಡ್, ಟ್ರಾವಿಸ್ ಹೆಡ್, ಮಾನಸ್ ಲೆಬುಶೇನ್, ಸ್ಟಾರ್ಕ್ ಇದಾರೆ, ಸ್ಟಾಯ್ನಿಸ್ ಇದಾರೆ, ಜಾಂಪಾ ಇದಾರೆ. ಏನ್ ಅಷ್ಟೊಂದೇನ್ ಚೇಂಜಸ್ ಇಲ್ಲ ಇವರ ಸ್ಕ್ವಾಡ್ ಅಲ್ಲಿ. ಬ್ಯಾಲೆನ್ಸ್ ಆಗಿ ಕಾಣ್ತಾ ಇದೆ. ಸೊ ಹೊಸ ಮುಖ ಅಂತ ಯಾವ್ದೂ ಇಲ್ಲ, ಎಲ್ಲ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದಾರೆ. ಸೊ ಈ ಸ್ಕ್ವಾಡ್ ನೋಡ್ಬಿಟ್ಟು ಆಸ್ಟ್ರೇಲಿಯಾ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಸ್ಕ್ವಾಡ್ ಅಂತಾನೆ ಹೇಳ್ಬಹುದು. ನಾವು ಸೌತ್ ಆಫ್ರಿಕಾ ಸ್ಕ್ವಾಡ್ ನೋಡ್ತಾ ಇದ್ರೆ ಟೆಂಬ ಬೌಮಾಪ ಕ್ಯಾಪ್ಟನ್ಸಿ ಮಾಡ್ತಾ ಇರೋದು. ಸ್ಟೆಪ್ಸ್ ಇದಾರೆ, ಮಾರ್ಕೋ ಆನ್ಸನ್ ಇದಾರೆ, ಕ್ಲಾಸಿನ್ ಮಹಾರಾಜ್, ಡೇವಿಡ್ ಮಿಲ್ಲರ್, ವ್ಯಾಂಡರ್ ಹುಸೇನ್ ಇದಾರೆ, ರಬಾಡಾ, ನೋಕಿಯಾ, ಶಮ್ಸಿ. ಇವ್ರದ್ದು ಅಷ್ಟೇ ಆಲ್ಮೋಸ್ಟ್ ಸೇಮ್ ಇದೆ ಸ್ಕ್ವಾಡ್. ಆದ್ರೆ ಹೊಸ ಮುಖ ಒಂದ್ 3-4 ಜನ ಇದಾರೆ. ಯಾರೋ ಟಾನಿ ಡಿ ಜೋರ್ಜಿ ಅಂತೆ, ಆಮೇಲೆ ಮಲ್ಡರ್ ಅಂತ. ಇವ್ರದ್ದು ಅಷ್ಟೇ ಟೀಮ್ ಸಾಲಿಡ್ ಆಗಿ ಬ್ಯಾಲೆನ್ಸ್ ಆಗಿದೆ. ನಾವು ಬಾಂಗ್ಲಾದೇಶ್ ಸ್ಕ್ವಾಡ್ ನೋಡ್ತಾ ಇದ್ರೆ ಅಲ್ಲಿ ಶಕೀಬ್ ಅಲ್ ಹಸನ್ ಕಾಣಿಸ್ತಾ ಇಲ್ಲ. ಒನ್ ಆಫ್ ದಿ ಬೆಸ್ಟ್ ಆಲ್ರೌಂಡರ್ಸ್ ಅಲ್ಲಿ ಶಕೀಬ್ ಅಲ್ ಹಸನ್ ಬರ್ತಾರೆ. ಸೊ ಅವರೇ ಕಾಣಿಸ್ತಾ ಇಲ್ಲ. ಬಾಂಗ್ಲಾದೇಶ ಅಲ್ಲಿ ಶಾಂಟೋ ಕ್ಯಾಪ್ಟನ್ ಆಗಿರ್ತಾರೆ, ರುಜಯ್ ಇದಾರೆ, ಮುಷ್ಫಿಕರ್ ರಹೀಮ್ ವಿಕೆಟ್ ಕೀಪರ್ ಆಗಿರ್ತಾರೆ, ಟಸ್ಕಿನ್ ಅಹಮದ್ ಇದಾರೆ, ಮುಸ್ತಫಿಜರ್ ಅಹಮದ್ ಇದಾರೆ. ಇವ್ರದ್ದು ಓಕೆ ಒಂಥರ ಏನ್ ಹೇಳುವಷ್ಟೇನ್ ಸ್ಟ್ರಾಂಗ್ ಇಲ್ಲ, ಬಟ್ ಒಂದ್ ರೇಂಜ್ ಇದೆ ಅಪ್ಪ ಟೀಮ್. ನನಗೆ ಯಾಕೋ ಸ್ಯಾಟಿಸ್ಫೈ ಆಗಿಲ್ಲ. ಅಫ್ಘಾನಿಸ್ತಾನ್ ಮಗ ವರ್ಷ ಹೋದಂಗೂ ಇಂಪ್ರೂವ್ ಆಗ್ತಾನೆ ಇದಾರೆ. ಸೊ ಅವರ ಕ್ಯಾಪ್ಟನ್ ಹಸ್ಸಾಮುಲ್ಲಾ ಶಹೀದಿ, ಗುರ್ಬಾಜ್ ಇದಾರೆ, ಗುಲ್ಬದೀನ್ ನೈಬ್ ಇದಾರೆ, ಮೊಹಮ್ಮದ್ ನಬಿ ಇದಾರೆ, ರಶೀದ್ ಖಾನ್ ಇದಾರೆ. ಬಟ್ ನನಗೆ ಇಲ್ಲಿ ಶಾಕ್ ಆಗಿದ್ದು ನವೀನ್ ಉಲ್ಲಕ್ ಯಾಕಿಲ್ಲ ಸ್ಕ್ವಾಡ್ ಅಲ್ಲಿ ಅಂತ. ಅಲ್ಲ ಅವ್ರು ಏನ್ ತಪ್ಪು ಮಾಡವ್ರೆ ಅಂತ ಬೌಲರ್ ಸ್ಕ್ವಾಡ್ ಅಲ್ಲಿ ಇಲ್ವಲ್ಲ. ಆಕ್ಚುಲಿ ಅವ್ರದ್ದು ಅಷ್ಟೊಂದು ಖರಾಬ್ ಪರ್ಫಾರ್ಮೆನ್ಸ್ ಇಲ್ವೇ ಇಲ್ಲ, ಡೀಸೆಂಟ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಯಾಕೆ ಚಾನ್ಸ್ ಕೊಡ್ಲಿಲ್ಲ ಅಂತ ಗೊತ್ತಾಗಿಲ್ಲ. ಅವ್ರೇನ್ ಬರೀ T20 ಪ್ಲೇಯರ್, ಒನ್ ಡೇ ಫಾರ್ಮೆಟ್ ಆಡೋದೇ ಇಲ್ವಾ ಏನಪ್ಪ, ಅವರಿಗೆ ಗೊತ್ತಿರಬೇಕು. ನಾವು ನ್ಯೂಜಿಲೆಂಡ್ ಸ್ಕ್ವಾಡ್ ನೋಡ್ತಾ ಇದ್ರೆ ಮಗ ಕೇನ್ ವಿಲಿಯಮ್ಸನ್ ಇದ್ರು, ಮಿಚೆಲ್ ಸ್ಯಾಂಟ್ನರ್ ಅವರು ಕ್ಯಾಪ್ಟನ್ ಆಗಿರ್ತಾರೆ. ನ್ಯೂಜಿಲೆಂಡ್ ನ ಇಬ್ರು ಪಿಲ್ಲರ್ಸ್ ಇದಾರಲ್ವಾ, ಟಿಮ್ ಸೌದಿ ಜೊತೆಗೆ ಟ್ರೆಂಟ್ ಬೋಲ್ಟ್, ಅವರಿಬ್ರು ಕಾಣಿಸ್ತಾನೆ ಇಲ್ಲ ಸ್ಕ್ವಾಡ್ ಅಲ್ಲಿ. ಸ್ವಲ್ಪ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ. ಇನ್ನ ಮಿಗ್ದರೆಲ್ಲ ಇದಾರಪ್ಪ. ಇಲ್ಲಿ ಬ್ರೇಸ್ ಅಲ್ಲಿ ಇದಾರೆ, ಚಾಂಪಿಯನ್ ಇದಾರೆ, ಡೆವಾನ್ ಕಾನ್ವೆ, ಲಾಕಿ ಫೆರ್ಗೂಸನ್, ಟಾಮ್ ಲ್ಯಾಥಮ್ ಇದಾರೆ, ಡ್ಯಾರಲ್ ಮಿಚೆಲ್ ಆಗ್ಲಿ, ಗ್ಲೆನ್ ಫಿಲಿಪ್ಸ್ ಆಗ್ಲಿ, ಸಚಿನ್ ರವೀಂದ್ರ. ಸೊ ಇವ್ರದ್ದು ಅಷ್ಟೇ ಸಖತ್ತಾಗಿ ಇದೆ ಟೀಮ್. ಒನ್ ಡೇ ಫಾರ್ಮೆಟ್ ಹೆಂಗ್ ಬೇಕು ಅದೇ ತರ ಇದೆ ಇವ್ರ ಟೀಮ್. ಈ ಟೀಮ್ ಹೆಂಗಪ್ಪ ಅಂದ್ರೆ ಸ್ವಲ್ಪ ಸ್ಕೋರ್ ಮಾಡ್ಬಿಟ್ಟು ಬೌಲಿಂಗ್ ಫೀಲ್ಡಿಂಗ್ ಅಲ್ಲೇ ಮ್ಯಾಚ್ ಅಪ್ ಮಾಡ್ಕೊಂಡ್ಬಿಡ್ತಾರೆ. ಒಂದ್ 20-30 ರನ್ ಫೀಲ್ಡಿಂಗ್ ಅಲ್ಲೇ ಉಳಿಸ್ಕೊಂತಾರೆ ಇವ್ರು. ಅಂತ ಗನ್ ಫೀಲ್ಡರ್ಸ್ ಇರೋದು ನ್ಯೂಜಿಲೆಂಡ್ ಟೀಮ್ ಅಲ್ಲಿ. ಇಂಗ್ಲೆಂಡ್ ಟೀಮ್ ನೋಡ್ತಾ ಇದ್ರೆ ಮಗ ಇದು ಅಷ್ಟೇ ಸಖತ್ ಬ್ಯಾಲೆನ್ಸ್ ಆಗಿ ಕಾಣಿಸ್ತಾ ಇದೆ. ಜಾಸ್ ಬಟ್ಲರ್ ಇದಾರೆ, ಜೋಫ್ರಾ ಆರ್ಚರ್ ಇದಾರೆ, ನಮ್ಮ RCB ಹುಡುಗ ಜಾಕೋಬ್ ಬೆಟೆಲ್ ಇದಾರೆ, ಹ್ಯಾರಿ ಬ್ರೂಕ್ ಇದಾರೆ, ಬೆನ್ ಡಕೆಟ್ ಇದಾರೆ, ಲಿಯಾಮ್ ಲಿವಿಂಗ್ಸ್ಟೋನ್ ಇದಾರೆ, ಆದಿಲ್ ರಶೀದ್ ಇದಾರೆ. ಸೊ ಇವ್ರದ್ದು ಅಷ್ಟೇ ಸಖತ್ತಾಗಿದೆ ಟೀಮ್ ಮಾತ್ರ. ಈ ಸಲ ಏನ್ ಗುರು ಎಲ್ಲಾ ಟೀಮ್ ಒಂಥರ ಚಿಂದಿಯಾಗಿದೆ. ಎಲ್ಲ ತಲೆ ಯೂಸ್ ಮಾಡಿಬಿಟ್ಟು ಸೆಲೆಕ್ಷನ್ ಮಾಡವ್ರೆ. ಸೊ ನಮ್ಮ ಇಂಡಿಯಾ ಟೀಮ್ ಅಲ್ಲಿ ಚಾಂಪಿಯನ್ಸ್ ಟ್ರೋಫಿಗೆ ಯಾರ್ಯಾರು ಹಚ್ತಾರೆ ಅಂತ ನೀವು ಕಮೆಂಟ್ ಹಾಕಿ ನೋಡುವ. ಇಂಡಿಯಾ T20 ಸ್ಕ್ವಾಡ್ ನೋಡ್ತಾ ಹೋಗುವ ಮಗ. ಈ ಸ್ಕ್ವಾಡ್ ಅಲ್ಲಿ ನಾನ್ ಮೊದಲು ನೋಡಿದ್ದು ಮೊಹಮ್ಮದ್ ಶಮೀನಾ, ಸಖತ್ ಖುಷಿ ಆಯ್ತು. ಸೊ ಅವರ ಕಂಬ್ಯಾಕ್ ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿದ್ರೆ, ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ಆಗಿರ್ತಾರೆ, ಅಭಿಷೇಕ್ ಶರ್ಮಾ ಇದಾರೆ, ತಿಲಕ್ ವರ್ಮಾ ಇದಾರೆ, ಹಾರ್ದಿಕ್ ಕುಂಫು ಪಾಂಡ್ಯ ಇರ್ಲೇಬೇಕು, ರಿಂಕು ಸಿಂಗ್ ಇರ್ಲೇಬೇಕು, ಅಕ್ಷರ್ ಪಟೇಲ್ ನ ವೈಸ್ ಕ್ಯಾಪ್ಟನ್ ಮಾಡವ್ರೆ. ಸೊ ಹಾರ್ದಿಕ್ ಪಾಂಡ್ಯ ಕೊಡ್ಬೋದಿತ್ತು, ಬಟ್ ಅಕ್ಷರ್ ಪಟೇಲ್ ಕೊಟ್ಟವ್ರೆ. ಹರ್ಷಿತ್ ರಾಣಾ ಇದಾರೆ, ಅರ್ಶದೀಪ್ ಸಿಂಗ್ ಇದಾರೆ, ಮೊಹಮ್ಮದ್ ಶಮಿ ಇದಾರೆ, ವರುಣ್ ಚಕ್ರವರ್ತಿ ಹ್ಯಾಸ್ ಅ ಸ್ಪಿನ್ನರ್, ರವಿ ಬಿಷ್ಣೋಯ್ ಹ್ಯಾಸ್ ಅ ಸ್ಪಿನ್ನರ್, ವಾಷಿಂಗ್ಟನ್ ಸುಂದರ್ ಇದಾರೆ, ಧ್ರುವ್ ಜುರಲ್ ವಿಕೆಟ್ ಕೀಪರ್ ಆಗಿದ್ದಾರೆ. ಸೊ ಸ್ಕ್ವಾಡ್ ಏನೋ ಚೆನ್ನಾಗಿದೆ. ಈ ಸ್ಕ್ವಾಡ್ ಬಿಟ್ಟಾಗ ತುಂಬಾ ಜನ ಋತುರಾಜ್ ಗಾಯಕ್ವಾಡ್ ನ ಹಾಕೋಬಹುದಿತ್ತು ಅಂತ ಅಂತಿದ್ರು. ಬಟ್ ಅವ್ರದ್ದು IPL ಪರ್ಫಾರ್ಮೆನ್ಸ್ 2024ರಲ್ಲಿ ಅಷ್ಟೊಂದು ಬಂದಿರಲಿಲ್ಲ. ಮತ್ತೆ ಅವ್ರು ಸ್ಕ್ವಾಡ್ ಒಳಗೆ ಬರ್ಬೇಕು ಅಂದ್ರೆ ಇನ್ನೂ ತುಂಬಾ ಪ್ರಯತ್ನ ಮಾಡ್ಬೇಕು, ಇನ್ನೂ ತುಂಬಾ ಸ್ಕೋರ್ ಮಾಡ್ಬೇಕು. ಅವಾಗ ಮಾತ್ರ ಅವ್ರಿಗೆ ಒಂದ್ ಚಾನ್ಸ್ ಸಿಗುತ್ತೆ. ಅಲ್ಲಿ ತನಕ ಡೌಟ್. ಸೊ ಈ ಸ್ಕ್ವಾಡ್ ಪರವಾಗಿಲ್ಲ, ಚೆನ್ನಾಗೇ ಇದೆ. ಹೆಂಗೋ ಈ ಮ್ಯಾಚಸ್ ಎಲ್ಲ ನಮ್ಮ ಹೋಮ್ ಅಲ್ಲೇ ಆಗುತ್ತೆ. ಸೊ ಈ T20 ಮಾತ್ರ ಸಖತ್ ಮಜಾ ಆಗಿರುತ್ತೆ. ಇಂಗ್ಲೆಂಡ್ ಅವ್ರನ್ನ ಫುಲ್ ಡಾಮಿನೇಟ್ ಮಾಡ್ಬೇಕು ನಾವು. ಈಗ ಹಳೇದ್ ಏನೆಲ್ಲ ಆಯ್ತು BGT ಅಲ್ಲಿ ಅವೆಲ್ಲ ಮರ್ತು ಬಿಟ್ಟು ಫ್ರೆಶ್ ಆಗಿ ಶುರು ಮಾಡ್ಬೇಕು ಅಷ್ಟೇ. ಇದಿಷ್ಟ ಆಗಿತ್ತು ಮಗ ಟೀಮ್ ನ ಅಪ್ಡೇಟ್ಸ್. ಮುಂದಿನ ವಿಡಿಯೋ ಬರೋ ತನಕ ಕ್ರಿಕೆಟ್ ನೋಡ್ತಾ ಇರಿ, ಆಡ್ತಾ ಇರಿ. ಬಾಯ್.